ಹಲೋ ನಮಸ್ಕಾರ, ನನ್ನ HFK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ರೆಡಿ, ಟೈಮ್ ಬಂದು 3 o'clock ಆಗಿದೆ. ಅಮ್ಮ ಪೂಜೆಗೆ ಎಲ್ಲ ಪ್ರಿಪರೇಷನ್ ನಡೀತಿದೆ. ನಾನಿಲ್ಲಿ ಅಡುಗೆಗೆ ತಯಾರು ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಪೂಜೆಗೆ ಏನೆಲ್ಲ ಬೇಕು ಅದೆಲ್ಲ ಕೊಟ್ಟೆ. ನನ್ನ ಮಗಳು ಮನೆ ತುಂಬ ಓಡಾಡ್ತಿದ್ದಾಳೆ. ಬ್ರೇಕ್ ಅಂತವಲ್ಲ, ಆ ಬ್ರೇಕಲ್ಲಿ ಎಲ್ರಿಗೂ ಟೀ ಕೊಟ್ಟೆ. ನಮ್ಮಮ್ಮ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾವೆ. ತಾಯಿ ವಿದ್ಯಾ ಅಂತ ಇದಕ್ಕೆ ಹೇಳ್ತಾವಲ್ಲ. ನನ್ನ ತಮ್ಮ ಅಂತ ಫುಲ್ಲು ಫೋಟೋ ವಿಡಿಯೋ. ನಮ್ಮ ಮಾವವರ ತಾಯಿ ನನ್ನ ಮಗಳು ಕೂಡ ಆಶೀರ್ವಾದ ತೊಗೊಂಡ್ಳು. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋಕ್ಕೆ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಶನಿವಾರ. ನಾವು ನಮ್ಮೂರಲ್ಲಿ ಇದ್ದೀವಿ. ನೆನ್ನೆನೇ ಬಂದ್ವಿ. ಶ್ರಾವಣ ಶನಿವಾರ ಅಂತ ಹೇಳ್ತೇವೆ ಅಲ್ವಾ, ಫಸ್ಟ್ನೇ ಶನಿವಾರ. ಸೊ ಹಾಗಾಗಿ ನಮ್ಮ ಮನೇಲಿ ಇವತ್ತು ಶನಿದೇವ ಕತೆ ಓದಿಸ್ತಾ ಇದ್ದಾವೆ. ಸೊ ಬೆಳಗ್ಗೆಯಿಂದ ಫುಲ್ಲು ಮನೆಯೆಲ್ಲ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮನೆಯೆಲ್ಲ ಪ್ರತಿಯೊಂದು ಕರ್ಟನ್ಸಿಂದ ಹಿಡಿದು ಬೆಡ್ ಸ್ಪ್ರೆಡ್ಡಿಂದ ಹಿಡಿದು ಪ್ರತಿಯೊಂದು ವಾಶ್ಗೆ ಹಾಕಬೇಕಾಗಿತ್ತು. ಸೊ ಇವತ್ತು ಸ್ವಲ್ಪ ಲೈಟಾಗಿ ಬಿಸಿಲಿದ್ದರಿಂದ ಪ್ರತಿಯೊಂದನ್ನು ವಾಶ್ಗೆ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಟೈಮ್ ಬಂದುಬಿಟ್ಟು ಟೈಮ್ ಬಂದು 3 o'clock ಆಗಿದೆ. ಒಂದು 15 to 20 ಮೆಂಬರ್ಸ್ಗೆ ಹೇಳಿದ್ದೀವಿ ಅಷ್ಟೇ, ಜಾಸ್ತಿ ಜನ ಕೇಳಿಲ್ಲ. ನಮ್ಮಮ್ಮ ನನ್ನ ತಮ್ಮನೂ ಬರ್ತಾ ಇದ್ದಾವೆ. ಪೂಜೆ ಮಾಡೋರು 6 ಗಂಟೆ 6 ಕಾಲಿ ಬರ್ತೀನಿ ಅಂತ ಹೇಳಿದ್ದಾವೆ. ಅವೆಲ್ಲ ಬರೋಷ್ಟರೊಳಗೆ ನಾನು 15ರಿಂದ 20 ಜನಕ್ಕೆ ಅಡುಗೆ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಜ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಇನ್ನು ಹೆಚ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ನಾನೇ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಬೆಳಗ್ಗೆಯಿಂದ 1 ನಿಮಿಷ ಕೂತಿಲ್ಲ. ನನ್ನ ಹಸ್ಬೆಂಡು, ನಮ್ಮ ಅಪ್ಪಾಜಿ, ನಮ್ಮಮ್ಮ ಎಲ್ಲ ಪಾಪು ನಾನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದಾವೆ. ಅವರು ಹೊರಗಡೆ ಕೆಲಸ ಮಾಡಿಕೊಂಡು, ಹಾಗಾಗಿ ಮನೆ ಒಳಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನೋಡಿ, ಈ ಬಾಕ್ಸಸ್ ಎಲ್ಲ ಎತ್ತಿ ಕ್ಲೀನಾಗಿ ಒರೆಸ್ಕೊಂಡು ಆ್ಯಂಡ್ ಮೇಲ್ಗಡೆ ಪಾತ್ರೆ ಎಲ್ಲ ತೆಗೆದು ಒರೆಸಿ ಗುಡಿಸಿ ಸುಸ್ತಾಗಾಯಿತು. ಮನೇಲಿರೋ ಹೌಸ್ ವೈಫ್ ಅಂತೀವಿ, ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ ನಿಜವಾಗ್ಲೂ ಗೊತ್ತಾ. ಇನ್ನೂ ಹುಡಿಕೊಂಡು ಮಾಡಿದ್ರೆ ಪ್ರತಿಯೊಂದು ಮಾಡಬೇಕಾಗತ್ತೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಆ ಲೆವೆಲ್ಗೆ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆ ಮುಗಿಸಿ 15ರಿಂದ 20 ಜನಕ್ಕೆ ಅಡುಗೆ ಮಾಡಬೇಕು. ಅಡುಗೆ ಬಂದ್ಬಿಟ್ಟು ಮಾಮೂಲಿ ಹಪ್ಪಳ ಉಪ್ಪಿನಕಾಯಿ ಇರುತ್ತೆ, ಕೋಸಂಬರಿ, ಪಲ್ಯ, ಪಾಯಸ, ಬಜ್ಜಿ, ಅನ್ನ ಸಾಂಬಾರು, ಗೀ ರೈಸು, ಕುರ್ಮಾ, ಮೊಸರನ್ನ, ರಸಮ್ಮು, ಇಷ್ಟು ನಾನು ಒಬ್ಬಳೇ ಮಾಡಬೇಕು. ಸೊ ಫಟಾಫಟ್ ಅಂತ ಮಾಡೋಣ. ನಮ್ಮಮ್ಮ ನಮ್ಮ ಊರಿಗೆ ಬರೋದೇ ತುಂಬ ವೇವು, ಬಿಕಾಸ್ ತುಂಬ ದೂರ ಇದೆ. ತೋಟದ ಮನೆ ನಡ್ಕೊಬರ್ಬೇಕು ಅಂತ ಹೇಳಿಬಿಟ್ಟು ತುಂಬ ಕಮ್ಮಿ ಬರೋದು. ಸೊ ನನ್ನ ತಮ್ಮ ಕರ್ಕೊಂಡು ನಮ್ಮಮ್ಮನ ಬಂದಿದ್ದಾನೆ. ಸೊ ನಮ್ಮಮ್ಮ ಬಂತು ಅಣ್ಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಇವರು ಶನಿದೇವ ಕತೆ ಹೇಳೋರು. ನಾನು ಮೊದಲೇ ಪ್ರತಿಯೊಂದನ್ನು ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೊಟ್ಬಿಟ್ಟಿದ್ದೆ ಅವ್ರಿಗೆ. ಅವ್ರು ನಿಧಾನಕ್ಕೆ ಮಾಡ್ಕೊಳ್ಳಿ ಅಂತ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಎಲ್ಲ ಹಾಕಿ ರಂಗೋಲಿ ಬಿಟ್ಟು ಎಲ್ಲ ಮಾಡಿ ಕೊಟ್ಟು ನಾನು ಇಷ್ಟೊತ್ತವರೆಗೂ ಅಡುಗೆ ಮಾಡಿದೆ ಅಂತ ಹೇಳಿದ್ರೆ ಅಪ್ ಟು 7-7:30ವರೆಗೂ ಆಗೋಯಿತು. ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗಲೇ 5 o'clock ಆಗಿತ್ತು. ಹಾಗಾಗಿ ಅಷ್ಟು ಜನಕ್ಕೂ ಮಾಡಬೇಕು ಹೆಚ್ಕೊಂಡು ಒಬ್ಬಳೆ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅಲ್ವಾ. ಅಡುಗೆ ಮನೆ ಫುಲ್ಲು ಮೆಸ್ ಆಗಿದೆ. ಆ್ಯಕ್ಚುಲಿ ನನಗೆ ಈ ಥರ ಅಡುಗೆ ಮನೆ ಮೆಸ್ ಆಗಿದ್ರೆ ಇಷ್ಟನೇ ಆಗಲ್ಲ. ಆದ್ರೂ ಒಂದು ಲೆವೆಲ್ಲಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲೀನ್ ಮಾಡಿಕೊಂಡು ಅಲ್ಲೇ ಕುಕ್ ಮಾಡ್ತಾ ಇದ್ದೆ. ಪ್ರತಿಯೊಂದೂ ನಿಧಾನಕ್ಕೆ ಒಂದೊಂದೇ ಡಬಲ್ ಬರ್ನರ್ ಗ್ಯಾಸ್ ಇದ್ದಿದ್ದರಿಂದ ಮಾಡ್ಕೋತಾ ಇದ್ದೀನಿ. ನನ್ನ ತಮ್ಮ ಬಂದರೆ ಗೊತ್ತಲ್ವಾ, ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾನೆ. ಅಡುಗೆ ಮನೆ ಮೆಸ್. ಆ್ಯಂಡ್ ನಮ್ಮ ಮನೆಯವರು ಯಾವಾಗಿದ್ರೂ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ. ನಾವು ಶನಿದೇವ್ ಕತೆ ಕೂತ್ಕೊಂಡ್ರೆ ಮೇವು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಹಸುಗೆಲ್ಲ ಮೇವು ಹಾಕ್ತಾಯಿದ್ವು. ಆ ಗ್ಯಾಪಲ್ಲಿ ನನ್ನ ತಮ್ಮ ನನ್ನ ಮಗಳನ್ನ ಎತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ಮಾಡ್ತಿದ್ದ. ಇಲ್ಲಿ ಪೂಜೆಗೆ ಪ್ರತಿಯೊಂದನ್ನು ರೆಡಿ ಮಾಡ್ಕೊತಾ ಇದ್ವು. ಅಪ್ಪಾಜಿ ಸಂತೆಯಿಂದ ನವಧಾನ್ಯಗಳು, ಹೂವು, ಹಣ್ಣು ಪ್ರತಿಯೊಂದು ತಂದುಕೊಟ್ಟಿದ್ವು. ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಜೋಡಿಸಿ ಆರ್ಗನೈಸ್ ಮಾಡಿ ಇಟ್ಟಿದ್ದೆ. ಅವರು ಬಂದ ತಕ್ಷಣ ಪ್ರತಿಯೊಂದು ನಾನು ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಿಧಾನಕ್ಕೆ ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ಬರೋವರೆಗೂ ಅಮ್ಮ ತಮ್ಮ ಎಲ್ಲ ಇದ್ದರು. ನನ್ನ ತಮ್ಮಂಗೆ ಒಂಥರ ಖುಷಿ ಅಲ್ಲಿಗೆ ಬರೋದು, ಒಂಥರ ಬೇಜಾರು. ಸೊ ಇವರು ಪೂಜೆಗೆ ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾನು ಹೊರಗಡೆ ಇಲ್ಲಿ ಅಡುಗೆನೂ ಮಾಡಬೇಕಿತ್ತು. ಆ ಮಧ್ಯದಲ್ಲಿ ನನ್ನ ಮಗಳು ಕ್ವಾಟ್ಲೆ ಬೇರೆ. ನಮ್ಮಮ್ಮಂಗೂ ಹಳ್ಳಿ ಲೈಫ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಂದ ತಕ್ಷಣ ಮೊಮ್ಮಗಳು ಕಡೆ ಜ್ಞಾನ ಆಗಿಬಿಟ್ರು. ನಮ್ಮ ಮನೆಯವರು ಕೊನೆಯಲ್ಲಿ 1-2 ಸ್ಕ್ರೀನ್ ಹಾಕೋಕೆ ಹೆಲ್ಪ್ ಮಾಡಿದ್ರು. ಅದು ಬಿಟ್ಟರೆ ಹೊರಗಡೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಇವರು ಗೌರಜ್ಜಿ ಅಂತ ಬೇಡ ಅಂದರು. ಪಾಪ ಈರುಳ್ಳಿ ಎಲ್ಲ ಹೆಚ್ಚಿಕೊಟ್ರು ಸ್ವಲ್ಪ.
ಹಸುಗಳಿಗೆಲ್ಲ ಮೇವು ಹಾಕಿ ಎಲ್ಲ ಕಟ್ತಾಯಿದ್ವಿ. ನನ್ನ ತಮ್ಮಗೆ ಮೊದಲೇ ಹಸುಗಳಂದ್ರೆಲ್ಲ ತುಂಬ ಇಷ್ಟ ಅಲ್ಲ, ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದ. ಒಳಗಡೆ ಇಲ್ಲಿ ಪೂಜೆಗೆಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇತ್ತು. ನಾನು ಒಳಗಡೆ 2 ಕಡೆನೂ ಓಡಾಡಿಕೊಂಡು ಇಟ್ಟು ತೊಗೊಂಡು ಕ್ಲೀನ್ ಮಾಡಿಕೊಂಡು, ಯಾವುದೇ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಆದರೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಮನೇಲಿರೋ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ದೇವಿ ಕಚ್ಚಕ್ಕೆ ದೊಡ್ಡ ದೀಪಾವಳಿ ಕಂಬ ಇತ್ತು, ಅದನ್ನು ನಾನು ಬೇರೆ ಕಡೆ ಇಟ್ಟಿದ್ದೆ. ನಮ್ಮಮ್ಮ ಎತ್ಬಿಟ್ಟು ಮೇಲೆ ಇಟ್ಬಿಟ್ಟಿದ್ದಾವೆ, ಹಾಗಾಗಿ ಅದನ್ನು ಹುಡ್ಕೋದೇ ಸ್ವಲ್ಪ ಕೆಲಸ ಆಗೋಯಿತು. ಸೊ ಫೈನಲಿ ಹೆಂಗೋ ಇದು ಏಣಿ ಎಲ್ಲ ತೊಗೊಬಂದು ನೀಟಾಗಿ ಹುಡುಕಿ ಅರೇಂಜ್ ಮಾಡ್ಕೊಂಡ್ವಿ. ಸೊ ಈ ಥರ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಪೂಜೆ ಸ್ಟಾರ್ಟಿಂಗಲ್ಲಿ ಇರೋಕ್ಕಾಗಲಿಲ್ಲ, ಬಿಕಾಸ್ ಒಳಗಡೆ ಅಡುಗೆ ಮಾಡ್ತಾ ಇದ್ನಲ್ಲ. ಹಾಗಾಗಿ ಇನ್ನು ಮಿಕ್ಕಿದವರೆಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಕತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾಮಚಂದ್ರನ ರಾಣಿ ರಾಜೀವ ಮೂರು ಲೋಕವನಾಗ ಶ್ರೀಗರಿ ವೆಂಕಟೇಶ ಭಾವನಗರದ ಬಾಲಕಂದರು ಭಾವದಂತೆ ಸದ್ಗುರು ಸ್ವಾಮಿಯನ್ನು ಏನೆಂದು ಕೊಂಡಾಡುತ್ತಿದ್ದಾರೆ. ಹೇಳಿ ಎಂದನು ರಾಯನ ಸ್ನಾನವಾಗಲಿ ನಿಮಗೆ ಎಂದು ತಮ್ಮನ್ನಿಜೆ ವಿಕ್ರಮಗೆ ಬೇಡಿದ. ಇನ್ನು ಭೋಜನವಾದ ಮೇಲೆ ಹೋಗಬಹುದೆಂದ. ಈ ಪ್ರಕಾರವಾಗಿ ವಿಕ್ರಮನಿಗೆ ವೈದ್ಯನು ಮನ್ನಿಸಿ ಎಂದು ಸರ್ವದೆಯುಳ್ಳ ಮಾತ್ಮನು ಇವನು. ನಿನ್ನ ಭಾಗ್ಯಕ್ಕೆ ಎಣೆ ಗುಣ ಮಾಡಿ ಎಲ್ಲವೋ ನೀನು. ಸೊ ಅಡುಗೆ ಎಲ್ಲ ಮಾಡಿಟ್ಕೊಂಡು ಅಡುಗೆ ಮನೆ ಎಲ್ಲ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೆ. ನಂಗೆ ಈ ಥರ ಇರಬೇಕು ಅಡುಗೆ ಮನೆ. ಕೊನೆಯದಾಗಿ ರಸಮ್ಮು ಮತ್ತು ಬಜ್ಜಿ ಬಿಡಬೇಕಿತ್ತು, ಅದೆರಡಕ್ಕೂ ರೆಡಿ ಮಾಡ್ಕೊಳ್ತಿದ್ದೆ. ಇದೆಲ್ಲ ಆದರೆ ಮುಗೀತು ಕೆಲಸ. ಅದಾದಮೇಲೆ ನಾನು ಪೂಜೆ ಮಾಡಿರಲಿಲ್ಲ ಅಂತ ಹೋಗಿ ಮಧ್ಯದಲ್ಲಿ ನಾನು ಪೂಜೆ ಮಾಡ್ಕೊಂಬಂದೆ. ಪಾಪ ನನ್ನ ತಮ್ಮ ನಾನು ಬಜ್ಜಿ ಬಿಡ್ತೀನಿ, ನಿಂಗೊಬ್ಳಿಗೆ ಸುಸ್ತಾಗಿರುತ್ತೆ ಅಂತ ಹೇಳ್ದೆ. ಹಾಗಾಗಿ ಅವನದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆ್ಯಂಡ್ ಮಧ್ಯದಲ್ಲಿ ಪಾಪ ಅವ್ರಿಗೆಲ್ಲ ಟೀ ಕೊಟ್ಟೆ. ಅಂದರೆ ಬಾಯಿ ಒಣಗಿರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ 10-15 ನಿಮಿಷ ಗ್ಯಾಪ್ ಇತ್ತು. ಆ ಗ್ಯಾಪಲ್ಲಿ ಎಲ್ರಿಗೂ ಟೀ ಮಾಡಿಕೊಟ್ಟಿದ್ದೆ. ಸೊ ಫೈನಲಿ ಇವತ್ತು ನಮ್ಮನೆ ಪೂಜೆಯಲ್ಲಿ ಏನೇನೆಲ್ಲ ಸ್ಪೆಷಲ್ ಅಡುಗೆ ಮಾಡಿದ್ದೆ ಅಂದರೆ ಹಪ್ಪಳ ಮಾಡಿದೆ, ಬಜ್ಜಿ ಆ್ಯಂಡ್ ಕೋಸಂಬರಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಮೊಸರನ್ನ ದಾಳಿಂಬೆ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿದ್ದೆ. ಆ್ಯಂಡ್ ನುಗ್ಗೆಕಾಯಿ ಸಾಂಬಾರು, ಅದಾದಮೇಲೆ ಕುರ್ಮಾ ವೆಜಿಟೇಬಲ್ಸ್ ಹಾಕಿ, ಕಡಲೆಕಾಳು ಉಸ್ಲಿ ಆ್ಯಂಡ್ ಪಾಯಸ. ಇಲ್ಲಿ ಗೀ ರೈಸ್ ಇದೆ ಆ್ಯಂಡ್ ಆ ಕಡೆ ಬಂದುಬಿಟ್ಟು ಕುಕ್ಕರಲ್ಲಿ ರೈಸ್ ಇದೆ. ಇಷ್ಟು ಸ್ಪೆಷಲ್ಲು. ಅದಾದಮೇಲೆ ಪಾಪ ಅಮ್ಮ ಕಾಲು ನೋಯ್ತಿರುತ್ತೆ ಬಾ ಅಂತ ಹೇಳಿ ಅಮ್ಮ ಸ್ವಲ್ಪ ಹೊತ್ತು ಹಪ್ಪಳ ಹಾಕ್ಕೊಟ್ರು. ನಾನು ಹಾಕ್ಕೊಡ್ತೀನಿ ಅಂತ ಹೇಳಿಬಿಟ್ಟು. ಅದಕ್ಕೆ ಅಮ್ಮ ಅಂತಾರೆ ಅಲ್ವಾ, ಮಕ್ಳಿಗೆ ಏನಾದರೂ ನೋವಾದರೆ ಫಸ್ಟು ಮಿಡಿಯೋ ಜೀವ ಅಂದರೆ ಅಮ್ಮ. ಪಾಪ ನಮ್ಮಮ್ಮ ಅವಾಗಿಂದ ನೀನು ಒಬ್ಬಳೇ ಕೆಲಸ ಮಾಡ್ತಾ ಇದೀಯಾ, ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಅಂತಿದ್ರು. ಬಟ್ ಅವ್ರಿಗೂ ಆಗಲ್ಲ ಅಂದ್ಬಿಟ್ಟು ನಾನು ಒಬ್ಬಳೇ ಮಾಡ್ತೀನಿ ಅಂದೆ. ಬಟ್ ಫೈನಲಿ ಹಪ್ಪಳ ನಾನೇ ಕರಿತೀನಿ ಅಂತ ಹೇಳಿ ಅಮ್ಮ ಹಪ್ಪಳ ಕರ್ಕೊಟ್ರು. ನಮ್ಮನೆಯವರು ಎಷ್ಟು ತುಂಬ ಪೂಜೆ ಸ್ಟಾರ್ಟ್ ಆದಾಗಿನಿಂದ ಕೊನೆಯವರೆಗೂ ಕೂತ್ಕೊಂಡೇ ಇದ್ದರು. ಸೊ ತುಂಬ ಜನ ಏನು ಬಂದಿರಲಿಲ್ಲ, ಸ್ವಲ್ಪ ಜನ ನಿಧಾನಕ್ಕೆ. ಅದಾದಮೇಲೆ ನಿಧಾನಕ್ಕೆ ಎಲ್ಲರೂ ಬರ್ತಾಯಿದ್ರು. ಪೂಜೆ ಮುಗಿಯೋಷ್ಟರೊಳಗೆ ಎಲ್ಲರೂ ಬಂದರು ಊಟದ ಟೈಮಿಗೆ. ಇಂತೆಂದು ಕುಮಾರನಾರಾಯಣಿಯು ಮತ್ತು ಮಂದಿರದಲ್ಲಿ ಎಲ್ಲರೂ ರಾಜನು ನನ್ನ ತಮ್ಮ ಕೂಡ ಪೂಜೆ ಮಾಡಿರಲಿಲ್ವಂತೆ, ಬಿಕಾಸ್ ಒಂದು ವೀಡಿಯೋ ಯಾವ ತೆಗಿಯೋದಿಲ್ಲ ಅಂತ ಹೇಳಿಬಿಟ್ಟು. ಕೊನೆಯಲ್ಲಿ ನಾನು ಪೂಜೆ ಮಾಡ್ತೀನಿ, ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗಿ ಅಂತ ಹೇಳ್ದೆ. ಹಾಗಾಗಿ ಅವ್ನು ಪೂಜೆ ಮಾಡೋದನ್ನು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡೆ ನಾನು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮೂರ ಪಕ್ಕದವರೇ ಆಗಿದ್ದರಿಂದ ತುಂಬ ಚೆನ್ನಾಗಿ ಶನಿದೇವ್ರ ಕತೆ ಎಲ್ಲ ಹೇಳಿಕೊಟ್ರು. ನಾನು ಸ್ವಲ್ಪ ಕತೆ ಕೇಳಿದೆ. ಅದಾದಮೇಲೆ ಕತೆ ಒಂಥರ ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿದ್ದು ಹರಿಕತೆ ಥರ ಹೇಳಿದ್ವಲ್ವ ಅದು. ಆ್ಯಂಡ್ ಕೊನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿದ್ವಿ, ಬಿಕಾಸ್ ನನ್ನ ಮಗಳು ಮಲಗಿದ್ಲು ಹಾಗಾಗಿ. ಆ್ಯಂಡ್ ಕೊನೆಯಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದ್ದಿದ್ದರಿಂದ ಎಲ್ಲರಿಗೂ ಬಾಳೆ ಎಲೆನಲ್ಲೇ ಊಟ ಕೊಟ್ವಿ. ಊಟ ಬಡಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಂಡ್ ಎಲ್ಲ ಊಟ ಮಾಡಿಕೊಂಡು ಹೊರಟು ನಾವು ಮಲ್ಕೊಂಡ್ವಿ. ಈ ದೇವಿಗೆ ಮತ್ತೆ ಪೂಜೆ ಮಾಡಿ ಕಳಸ ಎಲ್ಲ ತೆಗೆದುಬಿಟ್ಟು ಆ ನವಧಾನ್ಯಗಳು ಏನಿತ್ತು ಅದನ್ನೆಲ್ಲ ಮೊದಲು ದಾನ ಕೊಡಬೇಕಿತ್ತಂತೆ. ಈಗ ಯಾವ ಅಥವಾ ಇಸ್ಕೊಳ್ಳಲ್ಲ ಅಂದ್ಬಿಟ್ಟು ಗೋಮಾತೆಗೆ ಅರ್ಪಿಸ್ತೀವಿ. ಅದಾದಮೇಲೆ ಕಳಸದ ನೀವೆಲ್ಲ ಬೇವಿನ ಮರಕ್ಕೆ
ಇದು ಇನ್ನು ಮಿಕ್ಕಿದ್ದು ನಿನ್ನೆ ದಿನ ಹಿಂದಿನ ದಿನ ಉಳಿದಿದ್ದ ಪಾತ್ರೆಗಳೆಲ್ಲ ಇದ್ವಲ್ಲ, ಪಾಪ ಅಮ್ಮ ನಿಂಗೊಬ್ಳಿಗೆ ಆಗಲ್ಲ ಅಂದ್ಬಿಟ್ಟು ಅಮ್ಮ ಮತ್ತು ಇವರು ವಸಂತಮ್ಮ ಇಬ್ಬರು ಕೂಡ ಆ ಪಾತ್ರೆ ಎಲ್ಲ ತೊಳ್ಕೊಡ್ತಾಯಿದ್ರು ನೀಟಾಗಿ. ಆ್ಯಂಡ್ ನನ್ನ ತಮ್ಮ ಆ ಗ್ಯಾಪಲ್ಲೂ ಕೂಡ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋತಾ ಇದ್ದ. ನಾನು ಒಳಗಡೆ ಯಾವುದಾದ್ರೂ ಪಾತ್ರೆ ಇದ್ದರೆ ಅಂತ ಹೇಳಿ ನಾನು ಹೊರಗಡೆ ಓಡಾಡ್ತಾ ಇದ್ದೆ. ಹೆಣ್ಮಕ್ಳು ಅಂದರೆ ಎಲ್ಲ ಕೆಲಸ ಇರುತ್ತೆ. ಆ್ಯಂಡ್ ಮಾರ್ನಿಂಗು ಎಲ್ಲರೂ ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಇದ್ದರು. ಅದಾದಮೇಲೆ ಕೊನೆಯಲ್ಲಿ ನಮ್ಮ ಅಪ್ಪಾಜಿಯವರ ಅಮ್ಮ ಅಂದರೆ ನಮ್ಮ ಮನೆಯವ್ರ ಅಜ್ಜಿ ಅವ್ರನ್ನ ನೋಡಿಕೊಂಡು ಬಂದ್ವಿ. ಹೊರಗಡೆ ಹೋಗಿ ಕೆಲಸ ಮಾಡೋದು ಒಂಥರ ಪ್ರಾಬ್ಲಮ್ ಆದರೆ ಹೌಸ್ ವೈಫ್ ಆಗಿ ಮನೇಲಿದ್ದು ಕೆಲಸ ಮಾಡೋದು ನಿಜವಾಗ್ಲೂ ಪ್ರಾಬ್ಲಮ್. ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ, ಒಂದಾದ್ಮೇಲೆ ಒಂದು ಕೆಲಸನೇ ಮುಗಿತಾ ಇಲ್ಲ. ಸೊ ಫೈನಲಿ ಕಸ ಎಲ್ಲ ಗುಡಿಸಿ ನೀಟ್ ಮಾಡಿ ನೆಲ ಒರೆಸೋಣ ಅಂತ ರೆಡಿಯಾಗಿದ್ದೀನಿ. ಪಾಪು ಮಲಗಿದ್ದಾಳೆ. ಪಾಪು ಇಟ್ಕೊಂಡು ಕೆಲಸ ಮಾಡೋದು ಇನ್ನೂ ಕಷ್ಟ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಶನಿದೇವ್ರ ಕತೆ ಎಲ್ಲ ಓದಿಸಿದ್ದು ಮನಸ್ಸಿಗೆ ಸಮಾಧಾನ ಆಯಿತು. ಆ್ಯಂಡ್ ಅಡುಗೆ ಎಲ್ಲ ಮಾಡಿದ್ನಲ್ಲ ಅದನ್ನು ಬಂದು ತುಂಬ ಜನ ಊಟ ಮಾಡಿದ್ವು, ಅದು ಖುಷಿ ಆಯಿತು. ಅಡುಗೆ ಎಲ್ಲ ಚೆನ್ನಾಗಿತ್ತು. ಇನ್ನೂ ತುಂಬ ಜಾಸ್ತಿ ಉಳಿದಿದೆ. ನಮ್ಮಮ್ಮ ಇನ್ನೂ ಜಾಸ್ತಿ ಮಾಡು ಅಂತ ಹೇಳಿದ್ವು. ನಾನು ಬೇಡ ಸಾಕು, ತುಂಬ ಜನ ಎಷ್ಟೇ ಬಂದ್ರೂ ಆಗುತ್ತೆ, ಒಂದು 20 ಮೆಂಬರ್ಸಿಗೆ ಮಾಡಿದ್ದೀನಿ, ಒಂದು 25 ಜನ ತಿನ್ಬೋದು ಅಂತ ಹೇಳಿದ್ದೆ. ಬಟ್ ಒಂದು 18ರಿಂದ 19 ಜನ ಬಂದಿರ್ಬೋದು ಅಷ್ಟೇ, ಇನ್ನು ಜಾಸ್ತಿ ಜನ ಬರಲಿಲ್ಲ. ಬಿಕಾಸ್ ನೆನ್ನೆನೇ ಮತ್ತು ಇವತ್ತು 2 ದಿನ ಊರಲ್ಲಿ ಯಾವುದೋ ಗೃಹ ಪ್ರವೇಶ ಇದೆಯಂತೆ, ಹಾಗಾಗಿ ಎಲ್ಲ ಅಲ್ಲಿಗೆ ಹೋಗಿದ್ವು ಪೂಜೆಗೆ. ಸ್ವಲ್ಪ ಜನ ಅಲ್ಲಿ ಗೃಹ ಪ್ರವೇಶಕ್ಕೆ ಹೋದರೆ ಸ್ವಲ್ಪ ಜನ ಇಲ್ಲಿ ಬಂದಿದ್ವು. ಹಾಗಾಗಿ ಇನ್ನೂ ಊಟ ಸಿಕ್ಕಾಬಟ್ಟೆ ಉಳಿದಿದೆ. ಆ್ಯಂಡ್ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಕಸ ಎಲ್ಲ ಗುಡ್ಸಾಯಿತು. ಅಡುಗೆ ಮನೆಯಲ್ಲೂ ಕೀ ಥರ ಇದೆ, ನೀಟ್ ಮಾಡ್ಕೊಂಡಿದ್ದೀನಿ. ಸಿಂಕಲ್ಲಿ ಇನ್ನೂ ಒಂದು ರಾಶಿ ಪಾತ್ರೆ ಬಿದ್ದಿದೆ, ಬೆಳಗಬೇಕು. ಆ್ಯಂಡ್ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ, ಅದು ತಗೊಂಡೋಗಿ ಒಣ ಹಾಕಬೇಕು. ಇವರು ನನಗೇನು ಹೆಲ್ಪ್ ಮಾಡಲ್ಲ, ಬರೀ ಜಮೀನು ಕೆಲಸ ಕೈಯಲ್ಲೇ ತೋರಿಸಿ ಏನೋ ಕಿತಾಪತಿ ಗ್ಯಾಸಲ್ಲಿ ಏನೋ ಕಿತಾಪತಿ ಮಾಡಕ್ಕೆ ಬಂದ್ವಿ ಅಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ಮತ್ತೆ ಹಾಯ್ ಮಾಡಿ ಬಲ್ಲಿ ಸೇ ಹಾಯ್. ನನ್ನ ಮಗಳು ಮಾಡ್ತಾಳಲ್ಲ ಹಂಗೆ ಮಾಡಿ. ಪಾಪ ಅವರು ಬೆಳಗ್ಗೆಯಿಂದ ಜಮೀನು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾವೆ. ಅವು ಊರಿಗೆ ಬಂತು ಅಂತ ಹೇಳಿದ್ರೆ ಮನೇಲಿರೋ ತೀರಾ ಕಮ್ಮಿ, ಒಂದು 5% ಅಷ್ಟೇ. 95% ಹೊರಗಡೆನೇ ಇರ್ತವೆ. ಪೈಪ್ ಜೋಡಿಸ್ಬೇಕು, ನೀರು ಹೊಡಿಬೇಕು, ಕಳೆನಾಶಕ ಹೊಡಿಬೇಕು, ಔಷಧಿ ಹಾಕಬೇಕು, ಗೊಬ್ಬರ ಹಾಕಬೇಕು, ಕಳೆ ಕೀಳಿಸ್ಬೇಕು, ಏನಾದರೂ ಒಂದು ಕೆಲಸ ಅವರು ಮಾಡ್ತಾ ಇರ್ತಾರೆ. ಕರ್ಪೂರ ಯಾಕೆ? ಸೊ ಪೈಪ್ ಸುಡೋಕ್ಕೆ ಕರ್ಪೂರ ತೊಗೊಂಡೋಗ್ತಾ ಇದ್ದಾವೆ. ಏನು ಟ್ಯಾಲೆಂಟ್ ನೋಡಿ ನಮ್ಮ ಮನೆಯವ್ರದ್ದು. ಸೊ ಎಸ್, ಫೈನಲಿ ನನ್ನ ಸಾಟರ್ಡೆ ಮತ್ತು ಸಂಡೇ ದಿನ ಈ ಥರ ಇತ್ತು. ಪೂಜೆ ಎಲ್ಲ ಆಯಿತು, ಎಲ್ಲ ಮುಗಿಸಿದ್ದೀನಿ. ಎಸ್, ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.